ಗೌರವಿಸು ಜೀವನವ ಗೌರವಿಸು ಚೇತನವ ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆನಿಸದಿರು ಆರದೋ ಜಗವೆಂದು ಭೇದವೆನಿಸದಿರು ಗೌರವಿಸು ಜೀವನವ ಗೌರವಿಸು ಚೇತನವ ಗೌರವಿಸು ಜೀವನವ ಗೌರವಿಸು ಚೇತನವ ಓರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ಓರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿಯೋನ್ಮನ್ನತಿಗೆ ಮಂಕುತಿಮ್ಮ ದಾರಿಯೋನ್ಮನ್ನತಿಗೆ ಮಂಕುತಿಮ್ಮ ಗೌರವಿಸು ಜೀವನವ ಗೌರವಿಸು ಚೇತನವ ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆನಿಸದಿರು ಆರದೋ ಜಗವೆಂದು ಭೇದವೆನಿಸದಿರು ಓರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ಓರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿಯೋನ್ಮನ್ನತಿಗೆ ಮಂಕುತಿಮ್ಮ ದಾರಿಯೋನ್ಮನ್ನತಿಗೆ ಮಂಕುತಿಮ್ಮ ದಾರಿಯೋನ್ಮನ್ನತಿಗೆ 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 ಮಂಕುತಿಮ್ಮ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಮಾರುತಿಂ ವೀರವಜ್ರಾಂಗಂ ಭಕ್ತರಕ್ಷಣದೀಕ್ಷಿತಂ ಹನುಮಂತಂ ಸದಾ ವಂದೇ ರಾಮಮಂತ್ರಪ್ರಚಾರಕಂ ಶ್ರೀವಿಷ್ಣು ವಿಶ್ವಾದಿಮೂಲಮಾಯಾಲೋಲದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತಿಯಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಜೀವಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡುಂ ಒಳನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳಬಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡೆ ಆಗಘನ ತತ್ವಕ್ಕೆ ಶರಣು ಮಂಕುತಿಮ್ಮ ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಇಲ್ಲ ಆತ್ಮೀಯರೇ, ಡಿ ವಿ ಜಿಯವರು ಕಗ್ಗವನ್ನು ಹೇಗೆ ರಚನೆ ಮಾಡದೆ ಹೇಗೆ ಕೇಳಿದ್ದಾರೆ ನಿನ್ನೆ ಒಂದು ಸ್ವಲ್ಪ ಹೇಳಿದ್ದೆ. ಅದನ್ನು ಅವರು ಬರೆದಾಗಲೂ ಕೂಡ ಮೆಚ್ಚಿಕೊಂಡವರು 3 ಜನ ಆದರೆ ಪೆಚ್ಚು ಪೆಚ್ಚು ಕಾವ್ಯ ಅಂಥೇಳಿ 6 ಜನ ಹೇಳಿದ್ರಂತೆ. ಮೆಚ್ಚಿದರು 3 ಮಂದಿ ಪೆಚ್ಚೆಂದರಾರು ಮಂದಿ ಸ್ವಚ್ಛಮತಿಗದು ಹುಚ್ಚು ಹುಚ್ಚು ಕೃತಿ ತಾನೆ ನಚ್ಚಿ ಬಾಳ್ ವಜ್ಞಂಗೆ ಕಗ್ಗಮರು ಕಗ್ಗ ರುಚಿ ಅಚ್ಯುತ ಹಸಾದ ರುಚಿ ಮರುಳ ಮುನಿಯ. ಸ್ವಲ್ಪ ಸರಿಯಾಗಿ ತಿಳ್ಕೊಂಡವರಿಗೆ, ಅನುಭಾವಿಗಳಿಗೆ ಇವೆಲ್ಲ ಅಗತ್ಯ ಇಲ್ಲ.
ಏಕೆಂದರೆ ಭಗವಂತನನ್ನು ಕಂಡಿರ್ತಾರೆ, ಜ್ಞಾನದ ಪರಾಕಾಷ್ಠೆಯನ್ನು ಮುಟ್ಟಿರ್ತಾರೆ, ಅವರಿಗೆ ಇದೆಲ್ಲ ಅಗತ್ಯ ಇಲ್ಲ. ಆದರೆ ನಂಬಿಕೊಂಡು ಬಾಳುವ ಅಜ್ಞನಿಗೆ, ಅಜ್ಞಾನಿ ಅಂತ ಅನ್ಸ್ಕೊಂಡವನಿಗೆ ಮಂಕುತಿಮ್ಮನ ಕಗ್ಗವೂ ರುಚಿ, ಮರುಳಮುನಿಯ ಕಗ್ಗವೂ ರುಚಿಯಾಗುತ್ತೆ ಅಂತ ಹೇಳ್ತಾ ಕೊನೆಗೊಂದು ಉದಾಹರಣೆ ಕೊಡ್ತಾರೆ ಡಿ ವಿಜಿ. ಅಚ್ಯುತ ಹಸಾದ ರುಚಿ ಮರುಳಮುನಿಯ. ಭಗವಂತನ ಪ್ರಸಾದ ಅದು ಏನಿದ್ರೂ ಹೇಗಿದ್ರೂ ರುಚಿಯಾಗಿರುತ್ತೆ, ಕಣ್ಣಿಗೆ ಒತ್ಕೊಂಡು ತಿಂತೇವೆ ನಾವು. ಅದಕ್ಕೆ ಉಪ್ಪಿಲ್ಲದೆ ಇರಲಿ, ಬೆಲ್ಲ ಹಾಕದೇ ಇರಲಿ, ಸಕ್ಕರೆ ಹಾಕದೇ ಇರಲಿ, ಪ್ರಸಾದ ಅಂತ ಕೊಟ್ಟು ಬಿಟ್ಟರೆ ಅದು ಪ್ರಸಾದವೇ. ಮತ್ತದೇನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದಿಲ್ಲ ನಾವು. ಹಾಗಾಗಿ ನಂಬಿಕೊಂಡವರಿಗೆ ಇದು ಪರಮಾಮೃತ ಅಂತ ಭಾವನೆಯಿಂದ ಹೇಳ್ತಾ ಹೋಗ್ತಾರೆ. ಆಮೇಲೆ ಈ ಕಗ್ಗವನ್ನು ಹೇಗೆ ಕೇಳಬೇಕು, ಹೇಗೆ ಓದಬೇಕು ಅಂತ ಅವರೇ ಮರಳಮನೆ ಕಗ್ಗದಲ್ಲಿ ಸೂಚನೆ ಮಾಡ್ತಾರೆ. ಇದೊಂಥರ ಕತೆ ಓದ್ದಾಗೆ ಓದಿ ಅರ್ಥ ಮಾಡಿಕೊಳ್ಳೋದಲ್ಲ, ಇದು ವಿನೋದದ ಕಥೆಯಲ್ಲ, ಹೃದ್ರಸದ ನಿರ್ಝರಿ ಅಲ್ಲ, ಮನನಾನುಸಂಧಾನ ಕಾದುದೀ ಕಗ್ಗ. ಬಿನದ ಕಥೆಯಲ್ಲ, ಹೃದ್ರಸದ ನಿರ್ಜರಿಯಲ್ಲ, ಮನನಾನುಸಂಧಾನ ಕಾದುದೀ ಕಗ್ಗ. ನೆನೆಯುತ್ತೊಂದೊಂದು ಪದ್ಯವನದೊಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಮರುಳ ಮುನಿಯ. ಇದು ವಿನೋದದ ಕಥೆಯಲ್ಲ. ತಕ್ಷಣ ಅರ್ಥ ಆಗಿ ಅದರೊಳಗೆ ನಮ್ಗೆ ಎಂಜಾಯ್ಮೆಂಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಚುಟುಕುಗಳಲ್ಲಿ ಸಿಗುತ್ತೆ ನೋಡಿ. ತುಂಡಿರಾಜನ ಚುಟುಕದಲ್ಲಿ ಸಣ್ಣ ಸಣ್ಣ ಸಣ್ಣಕ್ಕೆ ಆನಂದವನ್ನು ಅಲ್ಲಿ ತಕ್ಷಣ ಅನುಭವಕ್ಕೆ ಬಂದುಬಿಡುತ್ತೆ. ಅಂದು ಅವಳು ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೀಗ 2 ಮಕ್ಕಳು. ಒಂದು ಪ್ರೇಮ ಕಾವ್ಯ ಇದೊಂದು. ರಾಮಾಯಣ ಎಲ್ಲ ಅದು ಪ್ರೀತಿ ಕಾವ್ಯನೇ. ಅದನ್ನಷ್ಟೆಲ್ಲ ಓದಿಕೊಂಡು ಅರ್ಥ ಮಾಡೋಕ್ಕೆ ವ್ಯವಧಾನ ಇಲ್ಲ. ಈ ಸಣ್ಣ ಸಣ್ಣ ಕಾವ್ಯ ತಕ್ಷಣ ಅರ್ಥ ಆಗಿಬಿಡುತ್ತೆ ನಮಗೆ. ಆದರೆ ಇದು ವಿನೋದದ ಕಥೆಯಲ್ಲ, ಹೃದ್ರಸದ ನಿರ್ಝರಿಯಲ್ಲ. ಹೃದಯಕ್ಕೆ ನೇರವಾಗಿ ತಾಗಿ ಹೇಗೆ ಎತ್ತರದಿಂದ ಬೀಳುವ ಜಲಪಾತ ನಮಗೆ ತಕ್ಷಣ ಆನಂದ ಕೊಡುತ್ತೋ ಆ ರೀತಿಯ ಆನಂದವನ್ನೂ ಈ ಕಾವ್ಯ ಕೊಡುವುದಿಲ್ಲ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ನಮ್ಮ ಅನುಭವಕ್ಕೆ ಬರುತ್ತೆ. ಆಮೇಲೆ ಹೇಗೆ ಇದನ್ನು ಓದಬೇಕು ಅಂದರೆ, ನೆನೆಯುತ್ತೊಂದೊಂದು ಪದ್ಯವನದೊಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಮರುಳ ಮುನಿಯ. ಒಂದೊಂದು ಪದ್ಯ ಒಂದೊಂದು ಸಲಕ್ಕೆ ತಗೋಬೇಕಂತೆ. ಆಮೇಲೆ ಮನನಾಡಿ ವಚನಗಳನ್ನು ತಗೊಂಡ ಹಾಗೆ, ವಚನಗಳನ್ನು ತಕ್ಷಣ ಏನು ಅರ್ಥ ಆಗಲ್ಲ. ನೀನು ಹೇಳಿದ್ನಲ್ಲ ಅಲ್ಲಮಪ್ರಭುಗಳದ್ದೆಲ್ಲ ವಚನ, ಅಲ್ಲಿ ಯಾವುದೋ ಒಂದು ನಾಡಿ ಇದೆ, ಆ ನಾಡಿಯನ್ನು ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಇಡೀ ವಚನ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲದ್ರೆ ಅರ್ಥ ಆಗಲ್ಲ. ಯಾಕೆಂದರೆ ಈ ಎಲ್ಲ ಅಮೃತೋಪಮವಾಗಿರ್ತಕ್ಕಂಥ ವಾಕ್ಯಗಳು ನೇರವಾಗಿ ಅರ್ಥ ಆಗಿಬಿಟ್ರೆ ಬೇಗ ಅದನ್ನು ಅರ್ಥ ಮಾಡ್ಕೊಂಡು ಮರ್ತು ಬಿಡ್ತಾರೆ. ಸ್ವಲ್ಪ ಪರಿಶ್ರಮ ಪಟ್ಟು ನಾವು ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಮನಸ್ಸಲ್ಲಿ ಉಳಿಯುತ್ತೆ. ಯಾವುದೇ ಆಗಲಿ, ಹಳೆಗನ್ನಡದ ಪದ್ಯಗಳಿದಾವಲ್ಲ, ಹಿಂದೆಲ್ಲ ನಮಗೆ ಪಾಠ ಮಾಡ್ತಿದ್ರು, ಈಗೆಲ್ಲ ತೆಗೆದು ಹಾಕಿದ್ದಾರೆ. ಪಾಠ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ, ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಅಲ್ಲಿ ಇಟ್ಟರೆ ಅವ್ರಿಗೆ ತಲೆ ಬಿಸಿ ಆಗುತ್ತೆ, ಅರ್ಥ ಎಲ್ಲ ಕೊಡಬೇಕಲ್ಲ ಅಂತ. ಇವತ್ತು ಆವಾಗ ನಾವು ನವ್ಯ ಕವಿತೆ ಸುಮಾರೆಲ್ಲ ಕಲ್ತಿದ್ವಿ, ಆದರೆ ಯಾವುದು ಉಳಿದಿಲ್ಲ. ಹಳೆಗನ್ನಡದಲ್ಲಿ ಕಲಿಸಿದವು ಎಷ್ಟು ಚೆನ್ನಾಗಿ ಉಳ್ಕೊಂಡಿದ್ದಾವೆ. ನಿಮಗೆಲ್ಲ ಅನುಭವಕ್ಕೆ ಬಂದಿರ್ಬೋದು. ಅದು ಪಂಪಂದು ರಾಘವಾಂಕಂದು ಎಷ್ಟು ಅದ್ಭುತ ನೋಡಿ. ಯಾಕೆಂದರೆ ಅಷ್ಟು ಪರಿಶ್ರಮ ಪಟ್ಟಿರ್ತೀವಿ ಅದನ್ನು ಕಲಿಬೇಕಾರೆ. ಚಾಗದ ಭೋಗದ ಕರದ ಗೆಯದ ಗೊಟ್ಟಿಯ ಲಂಪಿ ನಿಂಪುಗಳ್ಗಾಗರಮಾದ ಮಾನಸವಂತವರಾಗಿ ಪುಟ್ಟಲೇನಾಗಿಯೋ ಮೇನ ತೀರ್ಧಪೊದೆ ತೀರದೊಡೆ ಮರಿದುಂಬಿಯಾಗಿ ಮೇಣ್ ಕೋಗಿಲಿಯಾಗಿ ಪುಟ್ಟುವುದು ನಂದನದೊಳ್ ವನವಾಸಿ ದೇಶದೊಳ್ ತೆಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿಗೆ ಏಳ್ದೊಡಂ ಇಂಪ ನಾಳ್ದ ಗೇಯಂಕಿ ವಿವಕ್ಕಡಂ ಬಿರಿದ ಮಲ್ಲಿಗೆ ಕಂಡಡಂ ಆದ ಕೆಂದಲ ಪಂಗಡೆ ಗಂಡಡಂ ಮದಿ ಮಹೋತ್ಸವ ಮಾತೊಡಂ ಏನೆಂಬೆನಾರಂಕುಸವಿಟ್ಟಡಂ ನೆನವುದೆನ್ನ ಮನಂ ವನವಾಸಿ ದೇಶಮಂ. ಆಗ 8ನೇ ಕ್ಲಾಸಲ್ಲೋ 7ನೇ ಕ್ಲಾಸಲ್ಲೂ ನಮ್ಮ ಅಧ್ಯಾಪಕರು ಕಲಿಸಿದ್ದು ಇವಾಗಲೂ ಬಾಯಲ್ಲಿದೆ. ಯಾಕೆಂದರೆ ಅಷ್ಟು ಪರಿಶ್ರಮ ಪಡಿಸಿದ್ರು. ಅದಕ್ಕೆ ಯಾವುದೇ ವಿಚಾರ ಆಗಲಿ ನಾವು ಹೆಚ್ಚು ಪರಿಶ್ರಮ ಪಟ್ಟರೆ ಅದು ತಲೆಯಲ್ಲಿ ಉಳ್ಕೊಳ್ಳುತ್ತೆ ಹೊರತು ಈಸಿಯಾಗಿ ಸುಲಭವಾಗಿ ಒಂದೇ ಸಲ ನಮಗೆ ಅರ್ಥ ಆಗುತ್ತೆ ಅಂದರೆ ಅದು ಮರೆತು ಹೋಗುತ್ತೆ. ಹಾಗಾಗಿ ನೆನೆಯುತ್ತೊಂದೊಂದು ಪದ್ಯವನದೊಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಮರುಳ ಮುನಿಯ. ಹಾಗಾದರೆ ಈ ಕಾವ್ಯ ಯಾವುದಕ್ಕೆ ಅಂದರೆ ಮನನಾನುಸಂಧಾನ ಕಾದುದೀ ಕಾವ್ಯ. ಮನನ ಅಂದರೆ ಒಮ್ಮೆ ಒಂದು ಪದ್ಯ ತಗೊಂಡು ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಮೆಲುಕು ಹಾಕ್ತಾ ಇರಬೇಕು. ಆ ಮನನಾನುಸಂಧಾನಕ್ಕೆ ಇದು ಕಗ್ಗ ಆಗಿದೆ. ಅದಕ್ಕೋಸ್ಕರ ನಾನು ಬರೆದಿದ್ದೇನೆ. ಅದನ್ನು ಹೇಗೆ ಓದಬೇಕು ಅಂದರೆ ಒಂದೊಂದು ಸಲಕ್ಕೆ ಒಂದೊಂದು ಪದ್ಯ ತಗೊಂಡು ಮೆಲುಕು ಹಾಕಿ ಅದರ ಅರ್ಥವನ್ನು ಅನುಭವಿಸಿ ಚಪ್ಪರಿಸು.
ಮಕ್ಕಳು ಹೇಗೆ ಚಾಕ್ಲೇಟ್ ತಿಂತವಲ್ಲ ಹಾಗೆ ಕಲ್ಸಕ್ಕರೆ ತಿಂದ ಹಾಗೆ ನಾವು ಈ ಪದ್ಯವನ್ನು ತಗೊಂಡು ಅನುಭವಿಸ್ಬೇಕಂತೆ. ಒಂದೇ ಸಲ ಎಲ್ಲ ಪದ್ಯವನ್ನು ಓದ್ತೀನಿ ಅಂದರೆ ಅದು ಅರ್ಥ ಆಗಲ್ಲ. ಒಂದೇ ತುಂಬ ಮುಖ್ಯವಾದ ಯಾವುದಾದ್ರು. ಹಾಗೆ ಯಾರೋ ಕೇಳಿದ್ರಂತೆ, ಇಷ್ಟು ಒಳ್ಳೆ ಕಾವ್ಯ ಬರೆದಿರಿ, ಅದಕ್ಕೊಂದು ಕೆಟ್ಟ ಹೆಸರಿಟ್ಬಿಟ್ಟಿದ್ರಲ್ಲ, ಏನೂ ಆಕರ್ಷಣೆ ಇಲ್ಲ ಹೆಸರು. ನೋಡಿ, ಮಂಕುತಿಮ್ಮನ ಕಗ್ಗ ಅಂತ ಇಟ್ಟಿದ್ದಾರೆ. ಎಲ್ಲ ಫೂಲ್ಸ್ ಅಂತೇಳಿ ಅರ್ಥ ಅದೆಲ್ಲ ಫೂಲ್ಸ್ ಮಾತ್ರ ಅರ್ಥ ಮಾಡ್ಕೊಳ್ಳೋದು, ಅದು ಮಾತ್ರ ಓದ್ತಾರೆ. ಸಾಮಾನ್ಯ ಲೋಕದಲ್ಲಿ ವಿಷಯಾಸಕ್ತರಿಗೆ ಇದು ಬೇಡ. ಅದೇನು ಅಂಥದ್ದು ಹೆಸರು ಆರಿಸಿ ಇಟ್ಟಿದ್ರಲ್ಲ, ಕೆಟ್ಟ ಕೆಟ್ಟ ಹೆಸರು, ಅದು ಚೆಂದ ಇಲ್ಲ, ಆಕರ್ಷಣೆ ಇಲ್ಲ ಅಂತ ಹೇಳಿದರೆ DVG ಮಂಕುತಿಮ್ಮನ ಕಗ್ಗದಲ್ಲೇ ಉತ್ತರ ಕೊಡ್ತಾರೆ. ಮಂಕುತಿಮ್ಮನ ಹೆಸರು ಬಿಂಕಕ್ಕೆ ಸಾಲದೆನೆ, ವೆಂಕನಿಗೋ ಕಂಕನಿಗೋ ಶಂಕರಾರ್ಯನಿಗೋ ಅಂಕಿತವ ಮಾಳ್ಕೆ ಜನರವರೋದಿದರೆ ಸಾಕು, ಶಂಕೆ ನಿನಗೆ ನಿಹುದೋ ಮಂಕುತಿಮ್ಮ. ಮಂಕುತಿಮ್ಮನ ಹೆಸರು ಬಿಂಕಕ್ಕೆ ಸಾಲದೇನೆ, ನಿಮ್ಮ ಘನತೆಗೆ ಸಾಲದದು, ಒಳ್ಳೆ ಹೆಸರಿಡಬಹುದಿತ್ತಲ್ಲ. ಮಂಕುತಿಮ್ಮನ ಹೆಸರು ಬಿಂಕಕ್ಕೆ ಸಾಲದೇನೆ, ವೆಂಕನಿಗೋ ಕಂಕನಿಗೋ ಶಂಕರಾರ್ಯನಿಗೋ. ಬೇಕಾದ್ರೆ ನೀವು ಇಟ್ಕೊಳ್ಳಿ ಹೆಸರು, ನನ್ನ ಕಾವ್ಯಕ್ಕೆ ನೀವಿಟ್ಟರು ನನಗೇನು ಬೇಜಾರಿಲ್ಲ. ನಿಮಗೆ ಬೇಕಾದ ಹೆಸರು ಇಟ್ಕೊಳ್ಳಿ, ವೆಂಕ ಅಂತ ಇಟ್ಕೊಳ್ಳಿ, ಕಂಕ ಅಂತ ಇಟ್ಕೊಳ್ಳಿ, ಶಂಕರಾರ್ಯ ಅಂತ ಇಟ್ಕೊಳ್ಳಿ, ಅಂಕಿತವ ಮಾಳ್ಕೆ ಹೆಸರನ್ನಿಟ್ಬಿಡ್ಲಿ. ನನ್ನ ಉದ್ದೇಶ ಏನು? ಜನರವರೋದಿದರೆ ಸಾಕು, ಶಂಕೆ ನಿನಗೆ ನಿಹುದೋ ಮಂಕುತಿಮ್ಮ. ನಾನು ಬರೆದ ಉದ್ದೇಶ ಜನರು ಓದಬೇಕಷ್ಟೆ, ಹೆಸರು ಕಟ್ಕೊಂಡು ಏನಾಗಬೇಕಾಗಿದೆ. ಒಳ್ಳೊಳ್ಳೆ ಹೆಸರಿಟ್ಟವರು ಕೆಟ್ಟ ಕೆಲಸ ಮಾಡಿದ್ರೆ ಆ ಹೆಸರಿಗೆ ತಿರಸ್ಕಾರ ಆಗಿಬಿಡುತ್ತೆ. ನೋಡಿ, ನಮ್ಮವರೆಲ್ಲ ಕೆಲವು ಒಳ್ಳೊಳ್ಳೆ ಹೆಸರುಗಳಿಗೆ ಎಷ್ಟು ಮರ್ಯಾದೆ ಕಳೆದು ಬಿಟ್ಟಿದ್ದಾರೆ. ಪರಿಶೀಲನೆ ಅಂದ್ರೆ ಅರ್ಥ ಕಳ್ಕೊಂಡಿದೆ. ಈಗ ಪರಿಶೀಲಿಸುತ್ತೇವೆ. ಸದ್ಯ ಅಂದರೆ ಸದ್ಯಕ್ಕೆ ಇಲ್ಲ ಅಂದರೆ ಸದ್ಯಕ್ಕಿದೆ ಅಂತ ಅರ್ಥ. ರಾಜಕೀಯ ಅಂದರೆ ಮೋಸ ಅಂತ ಅರ್ಥ ತಂದುಬಿಟ್ಟಿದ್ದಾರೆ. ರಾಜಕೀಯ ಅಂದರೆ ರಾಜನ ಧರ್ಮ ಅಂತ ಅರ್ಥ. ಪ್ರಜೆಗಳನ್ನು ಸರ್ವಾತ್ಮನ ರಕ್ಷಣೆ ಮಾಡುವ ಕರ್ತವ್ಯಕ್ಕೆ ರಾಜಕೀಯ ಅಂತ ಹೆಸರು. ಆದರೆ ಏನು ರಾಜಕೀಯ ಮಾಡ್ತೀಯಾ ಅಂದರೆ ಮೋಸ ಮಾಡ್ತೀಯಾ ಅಂತ ಅರ್ಥ. ಯಾಕೆಂದರೆ ರಾಜಕೀಯಕ್ಕೆ ಇಳಿದವರೆಲ್ಲ ಮೋಸ ಮಾಡಿ ಆ ಪದದ ಮರ್ಯಾದೆ ತೆಗೆದ್ರು. ಹೀಗೆ ಒಳ್ಳೆ ಹೆಸರಿದ್ರೆ ಏನು ಪ್ರಯೋಜನ? ಮಾಡು ಕೆಲಸ ಒಳ್ಳೇದಾಗಬೇಕು. APJ ಅಬ್ದುಲ್ ಕಲಾಮಿಗೆ ಏನು ಚಂದ ಹೆಸರು, ಇಷ್ಟುದ್ದ ಹೆಸರಿದೆಯಪ್ಪ. ಆದರೆ ಆ ಪುಣ್ಯಾತ್ಮನ ನೆನೆಸಲ್ವ ನಾವು? ಯಾವುದೇ ಕೆಟ್ಟ ಹೆಸರಾಗಿರಲಿ ಒಳ್ಳೆಯ ಹೆಸರಾಗಿರಲಿ, ಆಕರ್ಷಣೆ ಅದಲ್ಲ, ಮಾಡುವ ಕೆಲಸ. ಅದಕ್ಕೆ ಹಿಂದಿಲಿ ಒಂದು ಕತೆ ಇತ್ತು ನಮಗೆ, ಎಷ್ಟು ಅದ್ಭುತವಾಗಿತ್ತು ನೋಡಿ. ಗುರುಕುಲಕ್ಕೆ ಒಬ್ಬ ವಿದ್ಯಾರ್ಥಿ ಬಂದನಂತೆ. ಅವನ ಹೆಸರು ಪಾಪಕ್ ಅಂತ ಇಟ್ಟಿದ್ರು, ಪಾಪಕ್ ಅಂತ. ಎಲ್ಲ ವಿದ್ಯಾರ್ಥಿಗಳು ಕೂಡ ಅವನಿಗೆ ಪಾಪಿ ಪಾಪಿ ಕರೆಯಲು ಶುರು ಮಾಡಿಬಿಟ್ರಂತೆ. ಹೀಗಾಗಿ ನಾವು ನೋಡಿ, ಏನೋ ಒಳ್ಳೆ ಹೆಸರು ಇಟ್ಕೊಡ್ತೀವಿ, ಕೋಮಲವತಿ ಅಂತ ಇಟ್ಟಿರ್ತಾರೆ, ಶಾರ್ಟ್ ಫಾರ್ಮಲ್ಲಿ ಕೋತಿ ಅಂತ ಕರೀತಾರೆ, ಮೊದಲಿಂದ ಅಕ್ಷರ ಕೊನೆಯ ಅಕ್ಷರ ಸೇರಿಸಿ. ಪಿರಿಯಾಪಟ್ಟದ ಶಾನುಭೋಗ್ರ ಮಗ ಚಿದಂಬರ ಅಂತ ಇರುತ್ತಲ್ಲ, ಪಿಶಾಚಿ ಅಂತ ಇಟ್ಟಿರ್ತಾರೆ ಹೆಸರು. ಕರೆಯೋದು ಹಾಗೆ, ಪಾರ್ವತಿ ಅಂತಿಟ್ರೆ ಪಾತು ಅಂತ ಕರೆಯೋದು. ಇದೆಲ್ಲ ನಾವೇ ಮಾಡ್ಕೊಂಡಿರೋದು. ಆ ಹೆಸರಿಗೆ ಪ್ರಾಮುಖ್ಯತೆ ಇಲ್ಲ, ನಾವು ಮಾಡುವ ಕೆಲಸಕ್ಕೆ ಪ್ರಾಮುಖ್ಯತೆ ಇದೆ ಅಂತ ಹೇಳೋದಕ್ಕೆ ಪಾಪಿ ಪಾಪಿ ಅಂತ ಕರೆದಾಗ ಆ ಹುಡುಗನಿಗೆ ತುಂಬ ಬೇಸರ ಆಗಿಬಿಟ್ಟು ಗುರುಗಳ ಹತ್ರ ಹೋದನಂತೆ. ಎಲ್ಲ ಗುರುಗಳೇ ನನಗೆ ಪಾಪಿ ಪಾಪಿ ಅಂತ ಕರೀತಾರೆ, ನಂಗೆ ತುಂಬ ಬೇಸರ ಆಗುತ್ತೆ, ಆದ್ದರಿಂದ ನನಗೆ ಯಾವುದಾದ್ರೂ ಒಂದು ಒಳ್ಳೆ ಹೆಸರಿಟ್ಬಿಡಿ, ನೀವೇ ಆಯ್ಕೆ ಮಾಡಿ ಇಟ್ಬಿಡಿ, ರಿಜಿಸ್ಟ್ರಲ್ಲಿ ಬರೆದ್ರಾಯ್ತಲ್ವಾ ಅಂತ ಹೇಳ್ದ. ಆ ಗುರುಗಳು ಸ್ವಲ್ಪ ಯೋಚನೆ ಮಾಡಿದರು. ಆಗ್ಲಪ್ಪ ಇಡ್ತೀನಿ, ನಿನಗೆ ಬೇಕಾದ ಹೆಸರನ್ನು ನೀನೇ ಆಯ್ಕೆ ಮಾಡ್ಕೋಬೇಕು. ನೀನು ಹೋಗಿ ಸಮಾಜದಲ್ಲಿ ಒಂದು ರೌಂಡು ಹೋಗಿ ಬಾ, ಯಾವ ಹೆಸರು ಒಳ್ಳೆಯದು ಅಂತ ನೀನು ಆಯ್ಕೆ ಮಾಡ್ಕೊಂಡು ಬಂದು ಹೇಳಿದರೆ ಅದನ್ನು ಹೆಸರಿಟ್ಟು ನಾನು ರಿಜಿಸ್ಟ್ರಲ್ಲಿ ನಮೂದಿಸ್ಬಿಡ್ತೇನೆ ಅಂದರು. ಸೀದಾ ಹೊರಟ ಇವನು. ಹೊರಗಡೆ ಹೋಗುವಾಗಲೇ ಒಂದು ಹೆಣ ಹೊತ್ಕೊಂಡು ಹೋಗ್ತಾ ಇದ್ರಂತೆ, ಒಂದು ದೊಡ್ಡ ದೊಡ್ಡ ಜನ ಎಲ್ಲ ಸೇರಿಕೊಂಡು. ಅವನು ಸತ್ತೋಗಿದ್ದಾನೆ. ಅವನ ಹೆಸರು ಕೇಳ್ದ ಹೀಗೆ ಪ್ರಾಸಂಗಿಕವಾಗಿ, ಸತ್ತೋಗಿದ್ದಾನಲ್ಲ ಅವನ ಹೆಸರೇನು ಅಂತ. ಜನ ಹೇಳಿದರು ಅಮರಪಾಲ ಅಂತ ಹೆಸರು ಅವನದ್ದು ಅಂತ. ಅಮರಪಾಲ ಅಂತ ಹೆಸರಿಟ್ಕೊಂಡಿದ್ದಾನೆ, ಸಾಯ್ಬಾರ್ದಲ್ವಾ ಅವನು, ಸತ್ತೋಗಿದ್ದಾನ, ಆ ಹೆಸರು ಪ್ರಯೋಜನ ಇಲ್ಲ, ಬೇಡ ಅಂತ ಮುಂದೆ ಹೋದ. ಮತ್ತೆ ಒಬ್ಬಳು ಮೊಸರನ್ನ ಮಾರ್ತಾ ಇದ್ಲಂತೆ, ಅವಳ ಹೆಸರು ಏನು ಅಂತ ಕೇಳ್ದ. ಅವಳು ಹೇಳಿದ್ಲಂತೆ ಧನಪಾಲಿ ಅಂತ ಹೆಸರು ಹೇಳಿದ್ಲಂತೆ. ಧನಪಾಲಿ, ಕುಬೇರನ ಹೆಂಡತಿ ಆಗಬೇಕಾಗಿತ್ತು ನೀನು, ಮನೆಗೆ ಮೊಸರು ಮಾರ್ತಿದ್ಯಲ್ಲ, ಈ ಹೆಸರು ಪ್ರಯೋಜನ ಇಲ್ಲ. ಹಾಗೆ ಮುಂದೆ ಹೋದ. ಇಬ್ಬರು ಪೊಲೀಸರು ಕಳ್ಳನನ್ನು ಹಿಡ್ಕೊಂಡು ಹೋಗ್ತಾ ಇದ್ರು. ಆ ಕಳ್ಳನ ಹೆಸರು ಏನು ಅಂತ ಕೇಳ್ದ. ಅವನು ಹೇಳ್ದ ಧರ್ಮದಾಸ್ ಅಂತ. ಧರ್ಮದಾಸ ಅಂತ ಹೆಸರಿಟ್ಕೊಂಡಿದ್ದಾನೆ, ಮಾಡೋದು ಪೂರ್ತಿ ಕಳ್ತನ.
ಏನೂ ಉಪಯೋಗ ಇಲ್ಲ. ಹಾಗೆ ಮುಂದೆ ಹೋದ. ಒಬ್ಬರು ಸನ್ಯಾಸಿಗಳು ಮೈ ಮೇಲೆ ಹೆಚ್ಚು ಬಟ್ಟೆ ಇಲ್ಲ, ಭಿಕ್ಷೆ ಬೇಡ್ತಾ ಮನೆಯಿಂದ ಮನೆಗೆ ಹೋಗ್ತಾ ಇದ್ರು. ನಿಮ್ಮ ಹೆಸರೇನು ಸ್ವಾಮಿ ಅಂದ. ಅವ್ರು ಹೇಳಿದ್ರು ಪೀತಾಂಬರ ದಾಸ್ ಅಂತಂದ. ಪೀತಾಂಬರ ದಾಸ್ ಅಂತ ಹೆಸರಿಟ್ಕೊಂಡಿದ್ದಾರೆ, ಮೈ ಮೇಲೆ ಬಟ್ಟೆ ಇಲ್ಲ, ಅದು ಉಪಯೋಗ ಇಲ್ಲ, ಬೇಡ. ಹಾಗೆ ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾ ಇದ್ದ. ನಿನ್ನ ಹೆಸರೇನಪ್ಪ ಅಂತ ಕೇಳ್ದ. ಮೈಯೆಲ್ಲ ಹರ್ಕರ್ಕ್ ಬಟ್ಟೆನೆಲ್ಲ ತೊಟ್ಕೊಂಡಿದ್ದ. ನಿನ್ನ ಹೆಸರು ಏನು ಅಂತ ಕೇಳ್ದ. ಲಖಪತಿ ರಾಯನ್ ಅಂತ. ಲಖಪತಿ ರಾಯ್ ಅಂತ ಹೆಸರಿಟ್ಕೊಂಡಿದ್ಯಾ, ಭಿಕ್ಷೆ ಬೇಡ್ತಿದ್ಯಾ, ಏನು ಹೆಸರು ಉಪಯೋಗ ಇಲ್ಲ. ಹಾಗೆ ಮುಂದೆ ಹೋಗಿ ಒಂದು ಮೋರಿ ಮೇಲೆ ಕೂತ್ಕೊಂಡು, ಮೈಯೆಲ್ಲ ಕಜ್ಜಿ ಆಗಿತ್ತು ಅವನಿಗೆ, ಮೈಯೆಲ್ಲ ಕೆರಿತಾ ಕೂತ್ಕೊಂಡಿದ್ದ. ಅಪ್ಪ ನಿನ್ನ ಹೆಸರೇನಯ್ಯ ಅಂದ. ನಿರ್ಮಲ ದಾಸ್ ಅಂದ. ನಾಮ್ ತೋ ನಿರ್ಮಲ್ ದಾಸ್, ದೇಹ ಬರೀ ದಾದೈ ದಾದ್, ಏನೂ ಉಪಯೋಗ ಇಲ್ಲ ಅಂತ ಸೀದಾ ಬಂದು ಗುರುಗಳ ಹತ್ರ ಎಲ್ಲ ಕತೆ ಹೇಳ್ದ. ಆಗ ಗುರುಗಳು ನಕ್ ಹೇಳಿದ್ರಂತೆ, ಅಪ್ಪ ಹೆಸರಿಗೆ ಪ್ರಾಮುಖ್ಯತೆ ಇಲ್ಲಪ್ಪ, ಅದು ನಾಮ್ ಸೆ ಬಡಪ್ಪನ್ ನಹಿ ಮಿಲ್ತಾ ಹೈ ತೋ ಕಾಮ್ ಸೆ. ನಾವು ಮಾಡುವ ಕೆಲಸ ಒಳ್ಳೆಯದಾಗಿದ್ದರೆ, ಮೆಣಸಿನ್ಕಾಯಿ ಅಂತ ಹೆಸರಿಟ್ಕೊಂಡವರು MLA ಆಗಿಲ್ವಾ? ಹುಣಸೆ ಹಣ್ಣು ತಿಂದ್ಕೊಂಡು ಗಂಟಿ, ಆ ಕಡೆ ಎಲ್ಲ ತಟ್ಟೆ, ಗಂಟಿ, ಕೋಳಿ, ಇವೆಲ್ಲ ಹೆಸರಿದಾವಪ್ಪ, ಅವರೆಲ್ಲ MLA ಆಗಿದ್ದಾರೆ. ಏನೇನು ಹೆಸರು? ಅದು ಹೆಸರಿಗೆ ಪ್ರಾಮುಖ್ಯತೆ ಬೇಕಲ್ಲ, ಅದನ್ನು ಕರೀಲಿಕ್ಕೆ ಮಾತ್ರ. ನಾವೇನು ಮಾಡ್ತೀವಿ, ಹೆಸರು ಒಳ್ಳೇದು ಇಟ್ಬಿಟ್ರೆ ಮಿಂಚಿಬಿಡ್ತಾರೆ ಅಂತ. ಇನ್ನೇನು ಹೊಟ್ಟೆಲೇ ಇರ್ತಾವ ಮಕ್ಕಳು, 3 ತಿಂಗಳಾಗಿರಲ್ಲ, ಇಂಟರ್ನೆಟ್ಟನ್ನು ಜಾಲಾಡಿಸಿ ಹುಡುಕಿ 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 ಕೊನೆಗಿಡೋದು ಹೆಸರು ಅರ್ಥವೇ ಇರಲ್ಲ. ಶಿತ್ತು ಪಿತ್ತು ಕಿತ್ತು ಅಂತ ಏನಾರು ಇಟ್ಟಿರ್ತಾರೆ. ಆ ಹೆಸರಿಗೆ ಪ್ರಾಮುಖ್ಯತೆ ಇಲ್ಲವೇ ಇಲ್ಲ. ಅದಕ್ಕೆ ಹೆಸರಿಗೆ ನೀನು ಪ್ರಾಮುಖ್ಯತೆ ಕೊಡಬೇಕಾಗಿದ್ದಿಲ್ಲ, ಮಾಡುವ ಕೆಲಸ ಅಚ್ಚುಕಟ್ಟಾಗಿರಬೇಕು. ಹೆಸರಿಗಾಗಿ ಕೆಲಸ ಮಾಡೋರು ಯಾವಾಗಲೂ ಅಪೂರ್ಣವಾಗಿ ಮಾಡ್ತಾರೆ ಅಂತ DVG ಎಂಥ ಅದ್ಭುತವಾದ ಒಂದು ಪದ್ಯ, ಒಂದು 2-3 ಪದ್ಯ, ಬಂಗಾರದಂಥ ಪದ್ಯಗಳು. ಅದನ್ನು ಎಲ್ಲ ಸಂದರ್ಭದಲ್ಲೂ ಹೇಳ್ತಾ ಇರ್ತೀನಿ ನಾನು. ಹೆಸರು ಹೆಸರೆಂಬುದೇ ಕಸರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಶಿಶುವಾಗು ನೀ ಮನದಿ, ಹಸುವಾಗು ಸಸಿಯಾಗು, ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ಹೆಸರು ಹೆಸರೆಂಬುದೇ ಕಸರು ಬೀಸುವ ಗಾಳಿ. ಹೆಸರಿಗಾಗಿ ಯಾರು ಕೆಲಸ ಮಾಡ್ತಾರೆ? ಕಶ್ಮಲ ಬೀಸುವ ಗಾಳಿಯಂತೆ. ಇದಕ್ಕಾಗಿ ಮಾಡಲೇಬಾರದು ಅಂತ. ಹೆಸರು ಹೆಸರೆಂಬುದೇ ಕಸರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಹೇಗೆ ಜೋಡಿಸಿದ್ದಾರೆ ಪದಗಳನ್ನು ನೋಡಿ. ಆ ಪುಣ್ಯಾತ್ಮ SLC ನಾಪಾಸು, ಕನ್ನಡದಲ್ಲೂ ಕೂಡ. ಕನ್ನಡದಲ್ಲಿ ಹೋಗಿತ್ತು DVG ಅವರದ್ದು. ಕನ್ನಡ, ವಿಜ್ಞಾನ, ಗಣಿತ 3 ವಿಷಯದಲ್ಲಿ ನಾಪಾಸಾಗಿದ್ದರು. ಮುಂದೆ ಕಾಲೇಜು ಶಿಕ್ಷಣವನ್ನು ಮುಂದುವರಿಸಲೇ ಇಲ್ಲ. ಸ್ವಂತ ಶಕ್ತಿಯಿಂದ ಅನೇಕ ಭಾಷೆಗಳಲ್ಲಿ ಆ ಪ್ರೌಢಿಮೆಯನ್ನು ಪಡೆದು, ಎಲ್ಲದರೊಳಗೂ ಕಾವ್ಯವನ್ನು ಬರೆಯುವಂಥ ಅದ್ಭುತವಾದ ಪ್ರಚಂಡ ಶಕ್ತಿಯನ್ನು ಪಡೆದು ಇಡೀ ಕನ್ನಡ ಸಾರಸ್ವತ ಲೋಕಕ್ಕೆ ಅಪೂರ್ವವಾದ ಕೊಡುಗೆಯನ್ನು ಕೊಟ್ಟು ಇವತ್ತು ಬರೆದ ಕೃತಿಗಳು ಇವತ್ತು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಅಧ್ಯಯನಕ್ಕಿಡ್ತಾರೆ. ಅಂದರೆ ಸಾಧನೆ ಅಂದರೆ ಇದು. ಅಂಥವ್ರನ್ನ ನೋಡ್ಬೇಕು ನಾವು. ಏನು ಅದ್ಭುತವಾಗಿ ಬೆಳೆದಾರೆ. ಇವತ್ತು ಮ್ಯಾಕ್ಬೆತ್ನಂತಹ ಕೃತಿಗಳನ್ನು ಕನ್ನಡೀಕರಿಸ್ತಾರೆ. ಮ್ಯಾಕ್ಬೆತ್ ಯಾವುದು ಈ ಶೇಕ್ಸ್ಪಿಯರ್ ಡ್ರಾಮಾಗಳು, ಅನೇಕ ವೇದಾಂತಗಳು, ಅಲ್ಲಿರುವ ಎಲ್ಲ ಅಂಶಗಳನ್ನು, ರಾಮಾಯಣ ಮಹಾಭಾರತ ನಾವು ಓದಿದರೆ ಆ ತತ್ವ ಎಲ್ಲೂ ಸಿಗಲ್ಲ. ಕಗ್ಗದಲ್ಲಿ ಒಂದೊಂದು ಪದ್ಯದಲ್ಲಿ ಹೆಣೆದಿಡ್ತಾರೆ. ಆಂಟೋನಿಯೋ ಕ್ಲಿಯೋಪಾಟ್ರಾ ಅಂತ ಒಂದು ಡ್ರಾಮಾ ಶೇಕ್ಸ್ಪಿಯರ್ ಬರೆದಿದ್ದು. ಅದರೊಳಗೆ ಇಡೀ ಅದನ್ನು ಓದಿಬಿಟ್ಟು ಒಂದು ಪದ್ಯದಲ್ಲಿ ಕಗ್ಗದಲ್ಲಿ ಅದನ್ನು ಹೆಣೆದು ಕೊಡ್ತಾರೆ. ಅದರೊಳಗೆ ತತ್ವ ಏನು ನೋಡಿ. ನಾಸಿಕದ ಮಾಟದಿಂದ ಕ್ಲಿಯೋಪ್ಯಾಟ್ರಳಿಗೆ ದಾಸರಾದರು ಶೂರ ಸೀಸರ್ ಆಂಟನಿಗಳ್. ದೇಶ ಚರಿತೆಗಂ ಅವರ ಜಸಕಂ ಅಂಕುಶವಾಯ್ತು ನಾಸಾಪುಟದ ರೇಖೆ ಮಂಕುತಿಮ್ಮ. ನಾಸಿಕದ ಮಾಟದಿಂದ ಕ್ಲಿಯೋಪ್ಯಾಟ್ರಳಿಗೆ ದಾಸರಾದರು ಶೂರ ಸೀಸರ್ ಆಂಟನಿಗಳ್. ಇಡೀ ಆ ಸ್ಟೋರಿ ಏನು ಹೇಳುತ್ತೆ ಅಂತ. ಸೀಸರ್ ಮತ್ತು ಆಂಟನಿ ಇಬ್ಬರು ಭಾಳ ಆತ್ಮೀಯ ಗೆಳೆಯರು, ಶೂರರು. ತಮ್ಮ ಶೌರ್ಯವನ್ನು ಪ್ರದರ್ಶಿಸಿ, ತಮ್ಮ ಶೌರ್ಯದ ಪ್ರಭಾವದಿಂದಾಗಿ ಇಡೀ ರೋಮ್ ಸಾಮ್ರಾಜ್ಯವನ್ನು ವಿಸ್ತರಿಸಿ ಒಳ್ಳೆಯ ಸಾಮ್ರಾಜ್ಯ ಕಟ್ಟಿದರು. ಕಟ್ಟಿ ಇನ್ನೇನು 2 ವರ್ಷ 3 ವರ್ಷ ಆಳ್ವಿಕೆ ನಡೆಸ್ತಿದ್ದಾರೆ. ಅಷ್ಟೊತ್ತಿಗೆ ಒಂದು ಅನಾಹುತ ಆಗಿಬಿಡ್ತು. ಏನು ಅನಾಹುತ ಅಂತ, ಈಜಿಪ್ತಿನ ರಾಣಿ ಇವರ ಕಣ್ಣೆದುರುಗಡೆ ಬಂದ್ಲಂತೆ. ಅವಳ ಮೂಗು ಚೆನ್ನಾಗಿತ್ತಂತೆ, ಮೂಗಿನ ದಂಡ. ಸೀಸರ್ ನೋಡ್ದ ಮೂಗಿನ ದಂಡ, ಓ ಇದು ಮೂಗಿನ ದಂಡ ನನಗೆ ಬೇಕು ಅಂತ ಅನಿಸ್ತು. ಅದೇ ಕಾಲಕ್ಕೆ ಆಂಟೋನಿಯೂ ನೋಡ್ದ, ಮೂಗಿನ ನನಗೆ ಬೇಕು ಅಂತಾಯಿತು. ಒಂದು ಹೆಣ್ಣಿಗಾಗಿ ಇಬ್ಬರ ದೋಸ್ತಿ ಖತಮು ಆಯಿತು.
ಏನಿಲ್ಲ, ಇಬ್ಬರಿಗೂ ಜಗಳ ಶುರುವಾಯಿತು. ಈ ಶುಭ ಸಂದೇಶದೊಂದಿಗೆ ನಾವೆಲ್ಲ ಮನೆಗೆ ಹೋಗೋಣ. ನಾಳೆ ಯಥಾ ಪ್ರಕಾರ ಮತ್ತೆ ಶುರುವಾಗುತ್ತೆ. ಅಲ್ಲಿವರೆಗೆ ನಿಮಗೆಲ್ಲ ಅಭಿವಂದನೆಗಳು.